ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇಷ್ಟೆಲ್ಲ ರಾಜಕೀಯ ವಿದ್ಯಮಾನಗಳ ನಡುವೆ ಯಾರೂ ಕೂಡ ಅಷ್ಟಾಗಿ ಗಮನಿಸಿದಂತಹ, ವಿಶ್ಲೇಷಣೆ ಮಾಡದಂತಹ ಒಂದು ಪ್ರಮುಖ ವಿಚಾರವನ್ನು ನಿಮ್ಮ ಎದುರು ನಾನು ತೆರೆದಿಡ್ತಾ ಇದ್ದೇನೆ. ನೋಡಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಕೈಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ವೇದಿಕೆಯ ಮೇಲೆ, ಸರ್ವ ಸದಸ್ಯರ ಸಭೆಯಲ್ಲಿ ವೇದಿಕೆಯ ಮೇಲೆ ಒಂದು ರಿಪೋರ್ಟನ್ನು ಕೊಟ್ಟರು ಕೈಗೆ. ಏನು ಆ ರಿಪೋರ್ಟು? ಅದು ಸಚಿವರ ಕಾರ್ಯಕ್ಷಮತೆಯ ವರದಿ ಅಂತ ಹೇಳಿ ಕೊಟ್ಟರು. ಇನ್ ಫ್ಯಾಕ್ಟ್ ವೇದಿಕೆ ಮೇಲೆ ಇಬ್ಬರು ಸೇರಿ ಒಂದು ರಿಪೋರ್ಟ್ ಕೊಟ್ಟರು. ಆದರೆ ತೆರೆಯ ಹಿಂದೆ ಸಿದ್ದರಾಮಯ್ಯನವರೊಂದು ಪ್ರತ್ಯೇಕವಾದ ವರದಿ ಕೊಟ್ಟಿದ್ದಾರೆ ಹಾಗೂ ಡಿ.ಕೆ. ಶಿವಕುಮಾರ್ ಒಂದು ಪ್ರತ್ಯೇಕವಾದ ವರದಿ ಕೊಟ್ಟಿದ್ದಾರೆ. ಆ ಪ್ರತ್ಯೇಕ ವರದಿಗಳಲ್ಲಿ ಏನಿದೆ, ಯಾರ್ಯಾರ ಹೆಸರಿದೆ ನೋಡಿ. ಸಚಿವ ಸಂಪುಟ ಪುನರ್ರಚನೆಯ ಹಿನ್ನೆಲೆಯಲ್ಲಿ ಈ ರಿಪೋರ್ಟ್ಗಳು ಬಹಳ ಇಂಪಾರ್ಟೆಂಟ್. ಆ ರಿಪೋರ್ಟಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರನ್ನ ಕೈ ಬಿಡಬೇಕು. ಅದರ ಅರ್ಥ ತಮ್ಮ ಬೆಂಬಲಿಗರನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾರ್ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವ್ರನ್ನ ಸಂಪುಟದಿಂದ ಹೊರ ಹಾಕುವಂಥ ಪ್ರಯತ್ನ. ಅದರ ಭಾಗವಾಗಿ ಈಗಾಗಲೇ ಆ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ. ಹಾಗಾದರೆ ಆ ರಿಪೋರ್ಟಲ್ಲಿ ಏನಿದೆ, ಯಾವ್ಯಾವ ಸಚಿವರಿಗೆ ಕೋಕ್ ಕೊಡಬೇಕು ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಆ ರಿಪೋರ್ಟ್ನ ಇನ್ಸೈಡ್ ಡೀಟೇಲ್ಸ್ ಹಾಗೂ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ನಾನು ಒಂದೊಂದು ಹೆಸರು ಹೇಳ್ಬಿಟ್ಟು ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಸಚಿವ ಸಂಪುಟದಿಂದ ಹೊರ ಹಾಕಿದ ನಂತರ ಆ ಸ್ಥಾನಕ್ಕೆ ಯಾರನ್ನ ತರಬೇಕು ಅನ್ನೋದು ಸಿದ್ದರಾಮಯ್ಯನವರು ಇರಾದೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರ ಇರಾದೆ. ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಿರೋದ್ರಿಂದ ಹಲವು ವಿಶ್ಲೇಷಣೆಗಳು ಬರ್ತಾ ಇದೆ. ಆದರೆ ಈ ವಿಶ್ಲೇಷಣೆ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಸುರ್ಜೇವಾಲಾ ಕೈಗೆ ಹೋಗಿರುವಂಥ ಎರಡು ಪ್ರತ್ಯೇಕ ವರದಿಗಳು, ಒಂದು ಸಿದ್ದರಾಮಯ್ಯನವರ ವರದಿ, ಮತ್ತೊಂದು ಡಿ.ಕೆ. ಶಿವಕುಮಾರ್ ಅವರ ವರದಿ. ಆ ವರದಿಯ ಒಂದೊಂದು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಯಾರ್ಯಾರನ್ನ ಕೈ ಬಿಡಬೇಕು ಅಂತ ಹೇಳಿದ್ದಾರೆ, ಅದರ ಪ್ರಕಾರ ಅವರು ಯಾರನ್ನ ತರಬೇಕು ಅಂತ ಇದ್ದಾರೆ. ನಾನು ಆರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಹೆಸರು ನಂಬರ್ 1 ನೋಡಿ, ಸಿದ್ದರಾಮಯ್ಯನವರ ಲಿಸ್ಟ್ ಪ್ರಕಾರ ಮೊಟ್ಟ ಮೊದಲನೇ ಹೆಸರು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಯಾದಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದನ್ನ ಈ ವರದಿಯಲ್ಲಿ, ಯಾಕಂದರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅವರಿಗೆ ಅಸಮಾಧಾನ ಇದೆ. ಮತ್ತು ರಾಜಕೀಯವಾಗಿ ನೋಡೋದಾದರೆ ನೀವು ನೋಡಿದ್ರಿ CLP ಸಭೆಯಲ್ಲೇ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಯಾವ ರೀತಿಯ ವಾಕ್ಸಮರ ನಡೀತು, ಏನಾಯಿತು, ಆ ಮುಸುಕಿನ ಗುದ್ದಾಟ, ಶೀತಲ ಸಮರ ಇವತ್ತು ನೆನೆದಲ್ಲ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು, ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ.ಕೆ. ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರಾಗಿ ಗುರುತಿಸ್ಕೊಂಡಿದ್ದಾರೆ. ಹೀಗಿರುವಾಗ ಸಹಜ ಇದು, ಸಿದ್ದರಾಮಯ್ಯನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಇರಾದೆ ಹೊಂದಿರೋದು. ಹಾಗಾದರೆ ಆ ಸ್ಥಾನಕ್ಕೆ ಯಾರನ್ನ ತರಬೇಕು ಅಂತ ಇದೆ ಸಿದ್ದರಾಮಯ್ಯನವರಿಗೆ. ಇದು ಸಹಜವಾಗಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಲಿಂಗಾಯತ ಕೋಟಾದ ಚರ್ಚೆ. ಆ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಿರುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಉಳಿಸ್ಕೋಬೇಕು ಅಂತ ಇರುತ್ತೆ. ಹಾಗಾದರೆ ಅವ್ರು ಯಾರನ್ನ ಕೈ ಬಿಡಬೇಕು ಅಂತ ಇದ್ದಾರೆ ಅದನ್ನು ಹೇಳ್ತೀನಿ. ಮೊದಲು ಸಿದ್ದರಾಮಯ್ಯನವ್ರ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟದಿಂದ ಹೊರ ಹಾಕಿ ಆ ಸ್ಥಾನಕ್ಕೆ ಒಂದೋ ಲಿಂಗಾಯತ ಸಮುದಾಯದಿಂದನೇ ತರೋದಾದರೆ ವಿಜಯಾನಂದ ಕಾಶಪ್ಪನವ್ರಿಗೆ ಅವಕಾಶ ಕೊಡಬೇಕು, ಅಥವಾ ಇಲ್ಲ ಅಂದರೆ ನೀವು ಬೇರೆ ಸಮುದಾಯ ಮಹಿಳೆ ಅಂತ ನೋಡೋದಾದರೆ, ಬೇರೆ ಸಮುದಾಯದವರೇ ಆದರೂ ಪರವಾಗಿಲ್ಲ ಅಂತ ನೋಡೋದಾದರೆ, ಆಗ ದೇವಾಂಗ ಸಮುದಾಯದ ಉಮಾಶ್ರೀ ಅವ್ರನ್ನ ಆ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಇರಾದೆಯನ್ನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ. ಅಂದರೆ ನೀವು ವುಮೆನ್ಸ್ ಕೋಟ ಅಂತ ನೋಡೋದಾದರೆ ಉಮಾಶ್ರೀ, ಲಿಂಗಾಯತ್ ಕೋಟ ಅಂತ ನೋಡೋದಾದರೆ ಪಂಚಮಸಾಲಿ ಲಿಂಗಾಯತ ವಿಜಯಾನಂದ ಕಾಶಪ್ಪನವರು. ಇದು ಸಿದ್ದರಾಮಯ್ಯನವರ ಯಾದಿಯಲ್ಲಿರುವಂಥದ್ದು. ಅದೇ ಲಿಂಗಾಯತ ಸಮುದಾಯದಿಂದ ಡಿ.ಕೆ. ಶಿವಕುಮಾರ್ ಅವರ ಯಾದಿಯಲ್ಲಿ ಸಂಪುಟದಿಂದ ಹೊರಗೆ ಯಾರನ್ನು ಹಾಕಬೇಕು ಅನ್ನೋದಾದರೆ, ಹಾಗೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರಾಗಿ ಗುರುತಿಸಿಕೊಂಡಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಗೋಗಬೇಕು ಅಂತ ಬಯಸ್ತಾ ಇದ್ದಾರೋ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರಾಗಿ ಗುರುತಿಸಿಕೊಂಡಿರುವಂಥ ಎಂ.ಬಿ. ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಅಥವಾ ಶರಣಬಸಪ್ಪ ದರ್ಶನಾಪುರ, ಈ ಮೂವರಲ್ಲಿ ಒಬ್ಬರನ್ನ ಹೊರಗಾಕಿ. ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪುಟದಿಂದ ಹೊರ ಹೋಗಕೂಡದು. ಇದು ಡಿ.ಕೆ. ಶಿವಕುಮಾರ್ ಅವರ ಸ್ಟ್ಯಾಂಡ್. ಹಾಗಾದರೆ ಅವರು ಆ ಲಿಂಗಾಯತ ಕೋಟದಿಂದ ಯಾರು ಬರಬೇಕು ಒಳಗೆ ಅನ್ನೋದಾದರೆ, ಅವರ ಲಿಸ್ಟಲ್ಲಿರೋದು ಲಕ್ಷ್ಮಣ ಸವದಿ. ಲಕ್ಷ್ಮಣ ಸವದಿ ಅವರು ಸಂಪುಟ ಸೇರ್ಪಡೆ ಆಗಬೇಕು ಅಂತೇಳಿ ಒಂದು ಸೆಕೆಂಡಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಚೆಕ್ಮೇಟ್ ಇಡುವಂಥದ್ದು. ಬೆಳಗಾವಿಯಿಂದ ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಡಬೇಕಾಗುತ್ತಲ್ಲ ಅಂದರೆ, ಎಂ.ಬಿ. ಪಾಟೀಲ್ ಬಿಡ್ರಿ, ಖಂಡ್ರೆ ಅವ್ರನ್ನ ಬಿಡಿ,
ಶರಣಬಸಪ್ಪ ದರ್ಶನಾಪುರ ಅವ್ರನ್ನ ಬಿಡಿ, ಲಕ್ಷ್ಮಣ ಸವದಿ ಅವ್ರನ್ನ ತಗೊಳ್ಳಿ, ಇರಲಿ ಒಂದು ಜಿಲ್ಲೆಯಿಂದ 3 ಜನ 4 ಜನ ಇರಲಿ 5 ಜನ ಇರಲಿ, ಏನಾಗುತ್ತೆ ಅನ್ನುವಂಥ ವಾದವನ್ನು ಮುಂದಿಡಲಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಸೊ ನೋಡಿ, ಸೌದಿ ಅವರ ಹೆಸರನ್ನು ಹೈಕಮಾಂಡ್ ಕೂಡ ಒಪ್ಪುತ್ತೆ, ಯಾಕಂದರೆ ಒಂದು ಕಮಿಟ್ಮೆಂಟ್ ಇದೆ. ಸಿದ್ದರಾಮಯ್ಯವರು ಸೌದಿ ಅವರ ಹೆಸರನ್ನು ಒಪ್ಪೋದು ಅಂತಿಮವಾಗಿ ಹೈಕಮಾಂಡ್ನ ಕಮಿಟ್ಮೆಂಟ್ ಅನ್ನುವ ಹಿನ್ನೆಲೆಯಲ್ಲಿ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಗೆ ಹೋಗ್ಬೇಕು ಅಂತಾರೆ ಅವಾಗ ಅವರು. ಸೊ ಆಗ ಏನಾಗುತ್ತೆ ತೀರ್ಮಾನ, ಅದು ಬಹಳ ಮುಖ್ಯ. ಇನ್ನು ಎರಡನೆಯದ್ದು ನೋಡಿ, ಇದು ಕೂಡ ಹೈಕಮಾಂಡ್ನ ಕಮಿಟ್ಮೆಂಟ್. ಬಿ ಕೆ ಹರಿಪ್ರಸಾದ್ ಅವರು ಸಚಿವ ಸಂಪುಟದ ಒಳಗೆ ಬರಬೇಕು ಅಂತ ಹೈಕಮಾಂಡ್ನ ಕಮಿಟ್ಮೆಂಟ್ ಇದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲ ಇದೆ. ಹಾಗೂ ಹೈಕಮಾಂಡ್ ಹೇಳಿದ ನಂತರ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯವ್ರ ಬಳಿ ಹೋದ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಕೂಡ ಹರಿಪ್ರಸಾದ್ ಜೊತೆ ಪ್ಯಾಚಪ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹರಿಪ್ರಸಾದ್ ಹೆಸರಿಗೆ ಅವರು ವಿರೋಧ ಮಾಡಲಿಕ್ಕಿಲ್ಲ. ಆದರೆ ಆ ಸ್ಥಾನಕ್ಕೆ ಯಾರನ್ನ ಕೈ ಬಿಡಬೇಕು ಅಂತ ಕೇಳಿದ್ರೆ ಆಗ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಎರಡು ಪ್ರತ್ಯೇಕ ಹೆಸರುಗಳನ್ನ ನೀವು ನೋಡ್ತೀರಿ. ನೋಡಿ, ಬಹಳಷ್ಟು ಚರ್ಚೆ ಆಗಿರೋದು ಮಧು ಬಂಗಾರಪ್ಪನವ್ರ ಹೆಸರು, ಹೌದಾ? ಆದರೆ ಇಲ್ಲಿ ನೋಡಿ, ಈ ಲಿಸ್ಟ್ ಪ್ರಕಾರ ಇಲ್ಲಿ ವಿಭಿನ್ನವಾದ ಹೆಸರುಗಳನ್ನ ನೀವು ನೋಡ್ತಾ ಇದ್ದೀರಿ. ನೋಡಿ, ಸಿದ್ದರಾಮಯ್ಯನವರಿಗೆ ಮಧು ಬಂಗಾರಪ್ಪ ಅವ್ರನ್ನ ಕೈ ಬಿಟ್ಟು ಏನೂ ಆಗಬೇಕಾದಿಲ್ಲ. ಅವರಿಗೆ ಮಧು ಬಂಗಾರಪ್ಪ ಇದ್ರೇನೆ ಸೇಫ್. ಒಂದು ವೇಳೆ ಮಧು ಬಂಗಾರಪ್ಪ ಅವ್ರನ್ನ ಕೈ ಬಿಟ್ಟಿದ್ದೇ ಆದರೆ ಶಿವಮೊಗ್ಗ ಜಿಲ್ಲೆಯ ಕೋಟಾದಲ್ಲಿ ಆಗ ಶಿವಮೊಗ್ಗ ಜಿಲ್ಲೆಯಿಂದ ಬಿ ಕೆ ಸಂಗಮೇಶ್ ಅವ್ರನ್ನ ಒಳಗೆ ತರುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಿ ಕೆ ಸಂಗಮೇಶ್ ಅನ್ನುವ ಹಿನ್ನೆಲೆಯಲ್ಲಿ ಅದು ಸಿದ್ದರಾಮಯ್ಯವ್ರಿಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರಾದೇಶಿಕತೆ ತೋರಿಸ್ತಾ ಇದ್ದಾರೆ. ಮಾಂಕಾಳ ಸುಬ್ಬವೈದ್ಯ ಭಟ್ಕಳದಿಂದ ಶಾಸಕರಾಗಿರುವವರು, ಅವರು ಸಚಿವರಾಗಿದ್ದಾರೆ. ಅವ್ರನ್ನ ಸಂಪುಟದಿಂದ ಕೈಬಿಟ್ಟು ಬಿ ಕೆ ಹರಿಪ್ರಸಾದ್ ಅವ್ರನ್ನ ತರೋಣ ಅನ್ನುವ ಸಂದೇಶವನ್ನು ಸಿದ್ದರಾಮಯ್ಯವರು ಕನ್ವೆ ಮಾಡ್ತಿದ್ದಾರೆ. ಆಗ ಮಧು ಕಂಟಿನ್ಯೂ ಆಗಲಿ, ಈಡಿಗ ಸಮುದಾಯದಿಂದ ಏಕಮೇವ ದ್ವಿತೀಯ ನಾಯಕ ಅಂತ ಇರೋದು ಬೇಡ, ಇನ್ನೊಬ್ರು ಇರಲಿ ಅಲ್ಲಿ ಮಧು, ಮತ್ತು ಶಿವಮೊಗ್ಗ ಕೋಟ ಮಧು ಮೂಲಕ ಭರ್ತಿಯಾಗಿರಲಿ ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಈ ದಾಳವನ್ನು ಉರುಳಿಸಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಬಿ ಕೆ ಹರಿಪ್ರಸಾದ್ ಸಂಪುಟದೊಳಗೆ ಬರಲಿ, ಆದರೆ ಮಧು ಬಂಗಾರಪ್ಪ ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕು ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದು. ಯಾಕಂದರೆ ಅವರಿಗೆ ಬಿ ಕೆ ಹರಿಪ್ರಸಾದ್ ಸ್ಟ್ರಾಂಗ್ ಆಗಿದ್ದರೆ ಒಳ್ಳೆಯದು, ಮತ್ತು ಮಧು ಹೊರಗಡೆ ಹೋದರೆ ಆಗ ಬಿ ಕೆ ಸಂಗಮೇಶ್ ಅವ್ರನ್ನ ಸಂಪುಟದೊಳಗೆ ತೆಗೆದುಕೊಳ್ಬೋದು, ಇಲ್ಲ ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ತೆಗೆದುಕೊಳ್ಬೋದು. ಅಂದರೆ ತಮಗೆ ಬೇಕಾದವ್ರನ್ನ ಅಲ್ಲಿ ಫಿಟ್ ಮಾಡ್ಕೋಬೋದು ಅನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈ ರೀತಿಯ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನು ಮೂರನೇ ಹೆಸರು ನೋಡಿ, ಇದು ಬಹುತೇಕ ಒಕ್ಕಲಿಗ ಸಮುದಾಯದಿಂದ ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಹಾಗೂ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ವಿಭಿನ್ನವಾಗಿದೆ ನೋಡಿ. ಹೆಸರು ಲೇಔಟ್ ಕೃಷ್ಣಪ್ಪ. ಲೇಔಟ್ ಕೃಷ್ಣಪ್ಪನವರು ಸಂಪುಟದ ಒಳಗೆ ಬರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಇರಾದೆ. ಮತ್ತು ಹೈಕಮಾಂಡ್ ಜೊತೆ ಕೂಡ ಈ ಹಿಂದೆ ಅವರು ಮಾತನಾಡಿದರು. ಯಾವಾಗ ನಿಗಮ ಮಂಡಳಿಗಳ ಹಂಚಿಕೆ ಆಗ್ತಾ ಇತ್ತು ಆಗ ಲೇಔಟ್ ಕೃಷ್ಣಪ್ಪನವರಿಗೆ BDA ಅಧ್ಯಕ್ಷ ಸ್ಥಾನದ ಆಫರ್ ಹೋಗಿತ್ತು. ಆದರೆ ಅವರು ನಿರಾಕರಿಸಿದ್ರು. ನನ್ನ ಮಾಡೋದಾದರೆ ಸಚಿವನಾಗಿ ಮಾಡಿ, ಇಲ್ಲಾಂದರೆ ಯಾವುದು ಬೇಡ, ನನ್ನ ಮಗನಿಗೂ ಬೇಡ, ಅಂದರೆ ಪ್ರಿಯಾ ಕೃಷ್ಣಗೂ ಕೂಡ ಆ BDA ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದರು. ಆ ದೃಷ್ಟಿಯಿಂದ ನೋಡೋದಾದರೆ ಲೇಔಟ್ ಕೃಷ್ಣಪ್ಪನವರು ಸಂಪುಟದೊಳಗೆ ಬರಲೇಬೇಕು ಅನ್ನುವಂಥ ಇರಾದೆ ಸಿದ್ದರಾಮಯ್ಯನವರಿಗಿದೆ. ಹೈಕಮಾಂಡ್ ಕೂಡ ಕಮಿಟ್ಮೆಂಟ್ ಇರೋದ್ರಿಂದ ಒಪ್ಪಬಹುದು. ಆದರೆ ಡಿ ಕೆ ಶಿವಕುಮಾರ್ ಸುತಾರಾಮ್ ಒಪ್ಪೋದಿಲ್ಲ. ಅವರು ಲೇಔಟ್ ಕೃಷ್ಣಪ್ಪನವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಅವರು ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು ಅನ್ನುವ ಹಿನ್ನೆಲೆಯಲ್ಲಿ ಲೇಔಟ್ ಕೃಷ್ಣಪ್ಪನವ್ರು ಬರಲೇಬೇಕು ಅಂತ ಹೈಕಮಾಂಡ್ ಹೇಳಿದ್ರೆ ಆಗ ನೋಡಿ ಬಹಳ ಇಂಪಾರ್ಟೆಂಟ್ ಇದು. ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಪಿರಿಯಾಪಟ್ಟಣದ ಕೆ ವೆಂಕಟೇಶ್ ಅವ್ರನ್ನ ಸಂಪುಟದಿಂದ ಕೈ ಬಿಡಿ, ಸಿದ್ದರಾಮಯ್ಯವ್ರ ಬೆಂಬಲಿಗರವರು ಅವ್ರನ್ನ ಕೈ ಬಿಡಿ ಅಂತ ಹೇಳ್ತಾರೆ. ಇಲ್ಲಾಂದರೆ ದಿನೇಶ್ ಗುಂಡೂರಾವ್ ಅವ್ರನ್ನ ಕೈ ಬಿಡಿ, ಬೆಂಗಳೂರವರು ಅನ್ನುವ ಕಾರಣಕ್ಕಾಗಿ, ಇಲ್ಲಾಂದರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೈ ಬಿಡಿ, ಬೆಂಗಳೂರವರು ಅನ್ನುವ ಹಿನ್ನೆಲೆಯಲ್ಲಿ. ಇದು ಡಿ ಕೆ ಶಿವಕುಮಾರ್ ಅವರು ಪಟ್ಟು. ಈ ಕಡೆ ಸಿದ್ದರಾಮಯ್ಯನವರು ಲೇಔಟ್ ಕೃಷ್ಣಪ್ಪನವ್ರನ್ನ ಸಂಪುಟದೊಳಗೆ ತೆಗೆದುಕೊಳ್ಬೇಕು ಅಂದರೆ ಸರಿ ಬೆಂಗಳೂರವರೇ ಆಗಬೇಕು, ಒಕ್ಕಲಿಗ ಕನೆಕ್ಟೆಡ್ ಆಗಬೇಕು ಅಂದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡೋಣ, ಲೇಔಟ್ ಕೃಷ್ಣಪ್ಪವ್ರನ್ನ ತೆಗೆದುಕೊಳ್ಳೋಣ ಅನ್ನುವಂಥ ನಿಲುವನ್ನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ. ಅಥವಾ ಇಲ್ಲಪ್ಪ ರಾಮಲಿಂಗಾರೆಡ್ಡಿ ಅವ್ರನ್ನ ಒಪ್ಪಲ್ಲ ಅನ್ನೋದಾದರೆ ಹೈಕಮಾಂಡ್ ಇಲ್ಲ ಅದು ಸಾಧ್ಯ ಇಲ್ಲ, ತುಂಬ ಸೀನಿಯರ್ ಅನ್ನೋದಾದರೆ ಚಲುವರಾಯಸ್ವಾಮಿ ಅವ್ರನ್ನ ಕೈ ಬಿಡೋಣ ಅನ್ನುವ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯವರು ಹೊಂದಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಡಿ ಕೆ ಶಿವಕುಮಾರ್ ಕಡೆ ವಾಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ನಿಲುವಿಗೆ ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ ಅನ್ನೋದು. ಇನ್ನು ನಾಲ್ಕನೇ ಹೆಸರು KH ಮುನಿಯಪ್ಪನವರು. ನೋಡಿ, KH ಮುನಿಯಪ್ಪನವರು ಕೂಡ ಅವರು ಕೂಡ ಸಚಿವ ಸಂಪುಟದಿಂದ ಹೊರಗೋಗ್ಲಿಕ್ಕೆ ಬಹುತೇಕ ರೆಡಿ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಆದರೆ KH ಮುನಿಯಪ್ಪನವ್ರ ಪ್ರಕಾರ ತಮ್ಮ ಪುತ್ರಿ ರೂಪಕಲಾ ಸಂಪುಟದೊಳಗೆ ಬರಬೇಕು ಅಂತ ಇದೆ. ಮುನಿಯಪ್ಪ ಹೇಳಿದ ಕೂಡಲೇ ಸಂಪುಟದೊಳಗೆ ತೆಗೆದುಕೊಳ್ಳೋಕ್ಕಾಗುತ್ತಾ? ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಬೇರೆ ಇದೆ, ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಬೇರೆ ಇದೆ. ಸಿದ್ದರಾಮಯ್ಯವ್ರ ಪ್ರಕಾರ KH ಮುನಿಯಪ್ಪನವರು ರಾಜೀನಾಮೆ ಕೊಡೋದಾದರೆ ಆ ಸ್ಥಾನಕ್ಕೆ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಬರಬೇಕು ಅನ್ನುವ ಲೆಕ್ಕಾಚಾರವನ್ನು ಅವರು ಹೊಂದಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಮುನಿಯಪ್ಪನವ್ರ ಬದಲು ಅವ್ರ ಮಗಳಿಗೆ ಅವಕಾಶ ಕೊಡಿ, ಇಲ್ಲ ಅನ್ನೋದಾದರೆ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಕೊಡಿ ಅನ್ನುವ ಪಟ್ಟನ್ನು ಹಾಕಲಿಕ್ಕೆ
ಡಿ.ಕೆ. ಶಿವಕುಮಾರ್ ಸಿದ್ಧರಾಗಿದ್ದಾರೆ. ಇನ್ನು 5ನೇ ಹೆಸರು ರಹೀಂ ಖಾನ್. ಸಂಪುಟದಿಂದ ಹೊರ ಹೋಗುವ ಯಾದಿಯಲ್ಲಿ ರಹೀಂ ಖಾನ್ ಅವರ ಹೆಸರಿದೆ. ರಹೀಂ ಖಾನ್ ಅವ್ರನ್ನ ಸಂಪುಟದಿಂದ ಕೈ ಬಿಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅಪೋಸ್ ಮಾಡೋದಿಲ್ಲ. ಸಿದ್ದರಾಮಯ್ಯನವರು ಈಗಾಗಲೇ ಇಷ್ಟಲ್ಲಿ ಕಳಿಸಿದ್ದಾರೆ ಹೆಸರನ್ನ ಕೈ ಬಿಡಬೇಕು ಅಂತ. ಆ ಸ್ಥಾನಕ್ಕೆ ಯಾರು ಬರಬೇಕು ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಪೈಪೋಟಿ. ಸಿದ್ದರಾಮಯ್ಯನವರು ಯು.ಟಿ. ಖಾದರ್, ಈಗ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ ಯು.ಟಿ. ಖಾದರ್ ಸಚಿವ ಸಂಪುಟಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ರಹೀಂ ಖಾನ್ ಹೋದದ್ದೇ ಆದರೆ ತನ್ವೀರ್ ಸೇಠ್ ಸಂಪುಟದ ಒಳಗೆ ಬರಬೇಕು ಅನ್ನುವಂಥ ಪಟ್ಟನ್ನ ಹಾಕ್ತಾ ಇದ್ದಾರೆ. ಹಾಗೆ ನೋಡಿ, ಅಲ್ಲಿ ಸಭಾಧ್ಯಕ್ಷ ಸ್ಥಾನ ಖಾಲಿ ಆದರೆ ಅನ್ನುವ ಚರ್ಚೆ ಮತ್ತೊಂದು. ಆಗ ಯಾರ್ಯಾರಿದ್ದಾರೆ ಅದನ್ನು ಹೇಳ್ತೀನಿ. ಮೊದಲು ಸಚಿವರು ಯಾರ್ಯಾರು ಅದಕ್ಕೆ ಬರ್ತಾ ಇದ್ದೀನಿ. ಆ ಸಾಧ್ಯತೆಯೂ ಕೂಡ ಇದೆ. ಹಾಗೆ ದಿನೇಶ್ ಗುಂಡೂರಾವ್ ಒಪ್ಪಿದರೆ ಅವ್ರನ್ನ ಕೂರಿಸ್ಬೋದು. ಒಂದು ವೇಳೆ ದಿನೇಶ್ ಗುಂಡೂರಾವ್ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡೋದು ಅನಿವಾರ್ಯ ಆದ ಸಂದರ್ಭದಲ್ಲಿ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಟಿ.ಬಿ. ಜಯಚಂದ್ರ ಅವರು ಸ್ಪೀಕರ್ ಆಗಬೇಕು, ಅಥವಾ ಕೆ.ಎಚ್. ಮುನಿಯಪ್ಪ ಆದರೆ ಓಕೆ ಅಂತೇಳಿ ಒಪ್ಪಿಕೊಳ್ಳುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ನೋಡಿ, ಇದು ರಿಪೋರ್ಟ್ ಹೋಗಿರೋದು ಹೈಕಮಾಂಡ್ಗೆ. ಈಗ ಚರ್ಚೆ ಎಲ್ಲ ನಡೀತಾ ಇರೋದು, ಸಿದ್ದರಾಮಯ್ಯವ್ರ ತ್ಯಾಗದ ಬಗ್ಗೆ ಮಾತಾಡಿರೋದು ಎಲ್ಲವೂ ಕೂಡ ಸಚಿವರಿಗೆ, ಯಾರ್ಯಾರು ಸಚಿವರಿದ್ದಾರೆ ಸಚಿವ ಸ್ಥಾನ ಕಳೆದುಕೊಳ್ಬೇಕಾಗುತ್ತೆ ಅವ್ರಿಗೆ ಕೊಟ್ಟಿರುವಂಥ ಸಂದೇಶ, ಮತ್ತು ರಿಪೋರ್ಟ್ ಹೋಗಿರೋದು ಕೂಡ ಯಾವ್ಯಾವ ಸಚಿವರನ್ನ ಕೈ ಬಿಡಬೇಕಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ. ಹಾಗೂ ಈಗ ಡೆಲ್ಲಿಗೆ ಹೋಗಿರೋದು ಕೂಡ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆ ಮಾಡಲಿಕ್ಕೆ. ಹಾಗೆ KPCC ಅಧ್ಯಕ್ಷರದ್ದು, ಹೆಚ್ಚುವರಿ DCM ಇವೆಲ್ಲ ಚರ್ಚೆ ಆಗುತ್ತೆ. ಆದರೆ ಬಹಳ ಮುಖ್ಯವಾಗಿ ಸಚಿವ ಸ್ಥಾನ ಕಳೆದುಕೊಳ್ಳುವವರು ಹಾಗೂ ಯಾರು ಬರಬೇಕು ಅನ್ನೋದು, ಅದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಬಹಳ ದೊಡ್ಡ ವಾರ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ನಾ ಹೇಳಿದೆ ಯಾರ್ಯಾರು ಹೋಗ್ತಾರೆ, ಯಾರು ಬರ್ಬೋದು ಅಂತ. ಇಬ್ಬರು ಲಿಸ್ಟು ಹೇಳಿದ್ದೀನಿ. ನಿಮ್ಮ ಪ್ರಕಾರ ಅಂತಿಮವಾಗಿ ಇಬ್ಬರ ಜಟಾಪಟಿಯ ನಂತರ ಯಾರು ಸಚಿವ ಸ್ಥಾನವನ್ನು ಕಳೆದುಕೊಳ್ಬೋದು, ಯಾರ್ಯಾರು ಕಳ್ಕೊಳ್ಬೋದು, ಹಾಗೂ ಯಾರ್ಯಾರು ಸಚಿವ ಸಂಪುಟದೊಳಗೆ ಬರ್ಬೋದು? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.